ಎಲ್ಲರಿಗೂ ನಮಸ್ಕಾರ. ನಾನು ಶಿವಾನಂದ್ ತೆಪ್ಪ ಅಂತ. ನನ್ನ ಸಬ್ಜೆಕ್ಟು ಫಿಫ್ತ್ ಸೆಮ್ಗೆ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್. ಈಗ ನಾನು ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಫಸ್ಟು ನಾವು ಹಿಸ್ಟ್ರಿ ಆಫ್ ಇನ್ಕಮ್ ಟ್ಯಾಕ್ಸ್ ನೋಡೋಣ. ಬ್ರೀಫ್ ಹಿಸ್ಟ್ರಿ ನೋಡಿದಾಗ ಇನ್ಕಮ್ ಟ್ಯಾಕ್ಸ್ ಇನ್ ಇಂಡಿಯಾ, the tax was introduced for first time in 1860 by Sir James Wilson in order to meet the losses sustained by the government account on military machinery of 1857. The Income Tax Act 1961 has been brought into force with 1st April 1962. ಅಂದರೆ ಬ್ರಿಟಿಷ್ ಏನು ಮಾಡಿರಪ್ಪ ಅಂತಂದಾಗ ಫಸ್ಟ್ ಟೈಮು ಮಿಲಿಟರಿ ಎಕ್ಸ್ಪೆಂಡಿಚರು ಭರಿಸಲಿಕ್ಕೆ ಅವರಿಗೆ ಶಾರ್ಟೇಜ್ ಅಥವಾ ಲಾಸಸ್ ಆಗ್ತಾ ಇತ್ತು. ಅದನ್ನ ಭರಿಸಲಿಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ 1857ರಲ್ಲಿ ಅವರು ಟ್ಯಾಕ್ಸ್ ಸ್ಟಾರ್ಟ್ ಮಾಡಿದ್ರು. ಅದೇ ಫಸ್ಟ್ ಟೈಮ್ ಆಗಿರ್ತಕ್ಕಂಥದ್ದು 1857ರಲ್ಲಿ, ಬಟ್ ಇಂಟ್ರೊಡ್ಯೂಸ್ ಆಗಿದ್ದು 1860ರಲ್ಲಿ. ಬಟ್ ಇವತ್ತು ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಹ್ಯಾಸ್ ಬೀನ್ ಬ್ರಾಟ್ ಇನ್ ಟು ಫೋರ್ಸ್ ವಿತ್ 1st April 1962. ಅಂದರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು 1961. ಅಲ್ಲೇ 1857ರಿಂದ ಬೇಕಾದಷ್ಟು ಅಮೆಂಡ್ಮೆಂಟ್ ಎಲ್ಲ ಚೇಂಜ್ ಆಗಿ ಅಂತ ಬಂದ್ವು. ಬಟ್ ಇವತ್ತೇ ನಮಗಿರ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಹಾಗಾದ್ರೆ ನಾವು ಇನ್ಕಮ್ ಟ್ಯಾಕ್ಸ್ ಅಂತ ಬಂದಾಗ ಟ್ಯಾಕ್ಸ್ ಅಂದ್ರೆ ಏನು, ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನು, ಅಥವಾ ಇನ್ಕಮ್ ಅಂದ್ರೆ ಏನು ಒಂದೊಂದು ನೋಡ್ಕೊಂತ ಹೋಗೋಣ. ವಾಟ್ ಈಸ್ ಟ್ಯಾಕ್ಸ್? ಟ್ಯಾಕ್ಸ್ ಈಸ್ ಎ ಕಂಪಲ್ಸರಿ ಪೇಮೆಂಟ್ ಟು ದಿ ಗೌರ್ಮೆಂಟ್ ವಿದೌಟ್ ಎನಿ ಪ್ರೊಫೆಷನಲ್ ಟರ್ಮ್. ಇಟ್ಸ್ ಎ ಕಂಪಲ್ಸರಿ ಪೇಮೆಂಟ್. ಯಾಕಂದಾಗ 2,50,000ಕ್ಕಿಂತ ಜಾಸ್ತಿ ಏನಾದರೂ ಅವ್ನು ಇನ್ಕಮ್ ಇತ್ತಪ್ಪ ಅಂತಂದಾಗ ಅವನು ಕಂಪಲ್ಸರಿ ಟ್ಯಾಕ್ಸ್ ಕಟ್ಟಲೇಬೇಕು. ಹಾಗಾದ್ರೆ ದಿಸ್ ಇಸ್ ಅ ಟ್ಯಾಕ್ಸ್ ಇಸ್ ಅ ಕಂಪಲ್ಸರಿ ಪೇಮೆಂಟ್ ಟು ದಿ ಗೌರ್ಮೆಂಟ್ ವಿದೌಟ್ ಎನಿ ಪ್ರೊಫೆಷನಲ್ ರಿಟರ್ನ್. ಕಾಮನ್ ಆಗಿ ಟ್ಯಾಕ್ಸ್ ಇಸ್ ಅ ಮ್ಯಾಂಡೇಟರಿ ಫೀ ಆರ್ ಫೈನಾನ್ಷಿಯಲ್ ಚಾರ್ಜಸ್ ಲೆವಿಡ್ ಬೈ ಎನಿ ಗೌರ್ಮೆಂಟ್ ಆನ್ ಇಂಡಿವಿಜುವಲ್ ಆರ್ ಆನ್ ಆರ್ಗನೈಸೇಷನ್. ಹಾಗಾದ್ರೆ ವಾಟ್ ಈಸ್ ಇನ್ಕಮ್ ಟ್ಯಾಕ್ಸ್? ನಾವು ಇನ್ಕಮ್ ಟ್ಯಾಕ್ಸ್ ಅಂತ ಅಂದಾಗ ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ಆನ್ ಇನ್ಕಮ್, ಅಂದ್ರೆ ನಮ್ಗೆ ಬಂದಿರತಕ್ಕಂಥ ಇನ್ಕಮ್ಗೆ ನಾವು ಟ್ಯಾಕ್ಸ್ ಹಾಕ್ತಕ್ಕಂಥದ್ದು. ಹಾಗಾಗಿ ನಾವು ಇನ್ಕಮ್ ಟ್ಯಾಕ್ಸ್ ಇಸ್ ಎ ಟ್ಯಾಕ್ಸ್ ಆನ್ ಇನ್ಕಮ್ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್, ವಾಟ್ ಈಸ್ ಇನ್ಕಮ್? ಹಾಗಾದ್ರೆ ಇಟ್ ಈಸ್ ಎ ಮಾನಿಟರಿ ಬೆನಿಫಿಟ್ ರಿಸೀವ್ಡ್ ಬೈ ದ ಅಸೆಸಿ. ಯಾವುದೇ ಒಂದು ಇನ್ಕಮ್ ಅನ್ನ ಮಾನಿಟರಿ ಬೆನಿಫಿಟ್, ಅದು ಏನಾರ ಇರ್ಬೋದು, ಸ್ಯಾಲ್ರಿ ಇರ್ಬೋದು, ಹೌಸ್ ಪ್ರಾಪರ್ಟೀಸ್ ಇರ್ಬೋದು, ಅಥವಾ ಬಿಸ್ನೆಸ್ ಇರ್ಬೋದು, ಯಾವುದೇ ಇರ್ಬೋದು. ದಿಸ್ ಎ ಮಾನಿಟರಿ ಬೆನಿಫಿಟ್ ರಿಸೀವ್ಡ್ ಬೈ ದ ಅಸೆಸಿ. ಹಾಗಾದ್ರೆ ಯಾರು ಅಸೆಸಿ ಅಂತ ಬಂದಾಗ ಹೂ ಈಸ್ ಅಸೆಸಿ? ದ ಪರ್ಸನ್ ಹೂ ಈಸ್ ಲೈಬಲ್ ಟು ಪೇ ದ ಟ್ಯಾಕ್ಸ್ ಈಸ್ ಕಾಲ್ಡ್ ಅಸೆಸಿ. ಯಾವ ವ್ಯಕ್ತಿ 2,50,000ಕ್ಕಿಂತ ಜಾಸ್ತಿ ಇನ್ಕಮ್ ಇದನೋ ಅಥವಾ ಅವ್ನು ಲೈಬಲ್ ಆಗ್ತಾನೋ ಅಥವಾ ಆ ಪರ್ಸನ್ಗೆ ನಾವೇನಂತ ಹೇಳ್ತೀವಿ ಅಂತಂದಾಗ ಅಸೆಸಿ ಅಂತ ಹೇಳ್ತೀವಿ. ಹಾಗಾದ್ರೆ ಪರ್ಪಸ್ ಆಫ್ ಟ್ಯಾಕ್ಸ್ ಯಾವ ಪರ್ಪಸ್ಗೋಸ್ಕರ ನಾವು ಮಾಡ್ತೀವಿ? ದಟ್ಸ್ ಅನ್ಈಕ್ವಲ್. ಈಗ ಅನ್ಈಕ್ವಲ್ ಇರ್ತಕ್ಕಂಥದ್ದು ಈಕ್ವಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಅಷ್ಟೇ ಹೊರತು ಈಕ್ವಲ್ ಮಾಡ್ಲಿಕ್ಕೆ ಚಾನ್ಸಸ್ ಇರೋದಿಲ್ಲ. ಶ್ರೀಮಂತರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಬಡವರಿಗೆ, ಅಂದ್ರೆ ಎಲ್ಲ ಪಬ್ಲಿಕ್ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಎಕನಾಮಿಕ್ ಪ್ರೋಗ್ರೆಸ್ ಇರ್ಬೋದು, ಅಥವಾ ಪ್ರೈಮರಿ ಸೋರ್ಸಸ್ ಇರ್ಬೋದು, ಫಂಡಿಂಗ್ ಇರ್ಬೋದು, ಗೌರ್ಮೆಂಟ್ ವೆಲ್ಫೇರ್ ಸ್ಕೀಮ್ಸ್ ಇರ್ಬೋದು, ಅಥವಾ ಯಾವುದೇ ಬಿಲ್ಡು, ರೋಡ್ಸ್, ಸ್ಕೂಲ್ಸ್, ಹೆಲ್ತ್ ಕೇರ್, ಇವೆಲ್ಲಕ್ಕೂ ನಾವು ಯೂಸ್ ಮಾಡ್ತೇವೆ ಆ ಫಂಡ್ ಅನ್ನ. ಅಂದ್ರೆ ಕಲೆಕ್ಟ್ ಮಾಡಿರ್ತಕ್ಕಂಥ ರೆವಿನ್ಯೂ ಅನ್ನ ಅಥವಾ ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ಯಾರು ಯೂಸ್ ಮಾಡ್ತೀವಿ? ದರ್ಜೆ ಎಲ್ಲ ಪಬ್ಲಿಕ್ ಯೂಸ್ ಮಾಡ್ತೀವಿ. ಬಟ್ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಯಾವ್ರಿಗೆ? ಶ್ರೀಮಂತರಿಗೆ ಮಾತ್ರ. ಹಾಗಾಗಿ ದರ್ಜೆ ಅನ್ಈಕ್ವಲ್ ಇರ್ತಕ್ಕಂಥ ಈಕ್ವಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಹೊರತು ಈಕ್ವಲ್ ಮಾಡ್ಲಿಕ್ಕೆ ಚಾನ್ಸಸ್ ಇರೋದಿಲ್ಲ. ಆದ್ರೆ ದರ್ಜೆ ಇಲ್ಲಿ ಯಾರು ಅಸೆಸಿ ಅಂತಂದಾಗ ಯಾರು ಲಯಬಲ್ ಆಗ್ತಾರೆ, ಯಾರು ಹೈ ಇನ್ಕಮ್ ಇರ್ತಾರೋ ಅವ್ರ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂತಕ್ಕಂಥದ್ದು ಒಂದು. ಪರ್ಪಸ್ ಆಫ್ ಟ್ಯಾಕ್ಸ್ ಯಾವ್ದಕ್ಕೋಸ್ಕರ ಅಂತಂದಾಗ ನಾವು ಪಬ್ಲಿಕ್ ಪರ್ಪಸ್ ಯೂಸ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತಕ್ಕಂಥದ್ದು. ದರ್ಜೆ ಪರ್ಪಸ್ ಆಫ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಕ್ಲಾರಿಫಿಕೇಶನ್ ಆಫ್ ಟ್ಯಾಕ್ಸ್ ಬಂದಾಗ ದೇರ್ ಆರ್ 2 ಟೈಪ್ಸ್ ಆಫ್ ಟ್ಯಾಕ್ಸಸ್. ಒಂದು ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಬಂದಾಗ ನಾವು ಆಲ್ಮೋಸ್ಟ್ ಆಲ್ ನಾವು ಏನ್ ಮಾಡ್ತಪ್ಪ ಅಂದಾಗ ನಾವು ಡೈರೆಕ್ಟ್ ಏನ್ ಕಟ್ತವಲ್ಲ, ನಾವು ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಗಿಫ್ಟ್ ಟ್ಯಾಕ್ಸ್ ಇರ್ಬೋದು, ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ಇರ್ಬೋದು, ಅಥವಾ ಪರ್ಸನಲ್ ಪ್ರಾಪರ್ಟಿ ಟ್ಯಾಕ್ಸ್ ಇರ್ಬೋದು, ಇವೆಲ್ಲ ನಾವು ಡೈರೆಕ್ಟ್ ಏನ್ ಪೇ ಮಾಡ್ತವಲ್ಲ ಗೌರ್ಮೆಂಟ್ಗೆ, ಅದಕ್ಕೆ ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಬಂದಾಗ ನಾವು ಇಂಡೈರೆಕ್ಟ್ ಯಾವುದೇ ಒಂದು ವಸ್ತು ಅನ್ಕೊಂಡಾಗ ನಾವು GST ಅಂತ ಕಟ್ತೀವಿ. ಆ GST ಕಟ್ಟಿರ್ತಕ್ಕಂಥ ನಾವು ಇಂಡೈರೆಕ್ಟ್ ಕಟ್ಟಿರ್ತವಲ್ಲ, ಅದಕ್ಕಾಗಿ ನಮ್ಗೆ ಏನ್ ಹೇಳ್ತದಪ್ಪ ಅಂದಾಗ ಅದಕ್ಕೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ದೇರ್ ಆರ್ 2 ಟೈಪ್ಸ್. ಒಂದು ಡೈರೆಕ್ಟ್ ಟ್ಯಾಕ್ಸ್ ಮತ್ತು
ಇಂಡೈರೆಕ್ಟ್ ಟ್ಯಾಕ್ಸ್. ಬಟ್ ನಾವು ಸ್ಟಡಿ ಮಾಡ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ ಇದರಲ್ಲಿ ಬರ್ತಪ್ಪ ಅಂತಂದಾಗ ಅದು ಡೈರೆಕ್ಟ್ ಟ್ಯಾಕ್ಸ್ ನಲ್ಲಿ ಬರುತ್ತೆ. ಹಾಗಾದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ನಾವು ನೋಡಿದಾಗ ದಟ್ಸ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಆಲ್ರೆಡಿ ಹೇಳಿದೆ ನಿಮ್ಗೆ. ಇನ್ನು ನಾವು ಬೇಕಾಗಿರ್ತಕ್ಕಂಥದ್ದು ಅಸೆಸ್ಮೆಂಟ್ ಇಯರ್ ಮತ್ತು ಪ್ರೀವಿಯಸ್ ಇಯರ್ ಬೇಕಾಗಿದೆ. ಹಾಗಾದ್ರೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತಕ್ಕಂಥ ಏನಪ್ಪ ಅಂತಾಗ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಡೆಫಿನೇಷನ್ಸ್ ಅಂಡರ್ ಸೆಕ್ಷನ್ 2 ದಲ್ಲಿ ಬರುತ್ತೆ. ಹಾಗಾದ್ರೆ ಅಸೆಸ್ಮೆಂಟ್ ಇಯರ್ ಸೆಕ್ಷನ್ 2 ಸಬ್ಸೆಕ್ಷನ್ 9 ಬಂದಾಗ ಆಸ್ ಪರ್ ಸೆಕ್ಷನ್ 2 ಸಬ್ಸೆಕ್ಷನ್ 9 ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಡಿಫೈನ್ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ that unless the context otherwise required to term, assessment year means a period of 12 months. That is commencing on first day of April every year. ನೋಡ್ರಿ ಅಸೆಸ್ಮೆಂಟ್ ಇಯರ್ ಅಂತಕ್ಕಂಥದ್ದು ಏನಪ್ಪಾ ಅಂದಾಗ ಆ ಪ್ರೀವಿಯಸ್ ಇರ್ತಕ್ಕಂಥದ್ದು ಫೈನಾನ್ಷಿಯಲ್ ಇಯರ್ ಬಂದಿರತಕ್ಕಂಥ ಎಲ್ಲ ಇನ್ಕಮ್ ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ಏನು ಸಬ್ಮಿಟ್ ಮಾಡ್ತೇವೋ ಅಥವಾ ರಿಟರ್ನ್ ಫೈಲ್ ಮಾಡ್ತೇವೋ ಅದಕ್ಕೆ ನಾವೇನು ಹೇಳ್ತೀವಿ ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತೀವಿ. ಕಾಮನ್ ಆಗಿ ಅಸೆಸ್ಮೆಂಟ್ ಮೀನ್ಸ್ ಅಥವಾ ಅಸೆಸ್ಮೆಂಟ್ ಇಯರ್ ಮೀನ್ಸ್ ಅ ಪೀರಿಯಡ್ ಆಫ್ 12 months ಕಮೆನ್ಸಿಂಗ್ ಫ್ರಮ್ ದ ಫಸ್ಟ್ ಡೇ ಆಫ್ ಏಪ್ರಿಲ್ ಎವ್ರಿ ಇಯರ್. ಫಾರ್ ಎಕ್ಸಾಂಪಲ್ ನಿಮಗೆ ನಾ ಹೇಳ್ತೇನೆ ಪ್ರತಿ ವರ್ಷ ಅಸೆಸ್ಮೆಂಟ್, ಈಗ ಹೋದ ವರ್ಷದ ಬೇರೆ ಇರುತ್ತೆ, ಅದ್ರ ಹಿಂದಿನ ವರ್ಷದ ಬೇರೆ ಇರುತ್ತೆ. ನಿಮ್ಮ ಅಸೆಸ್ಮೆಂಟ್ ಇಯರ್ 2020-21 ಇಸ್ ಎ ಪೀರಿಯಡ್ ಆಫ್ 12 months ಸ್ಟಾರ್ಟಿಂಗ್ ಫ್ರಮ್ 1st April 2020 ಅಂಡ್ ಎಂಡಿಂಗ್ ಆನ್ 31st March 2021. ನಿಮ್ ನೆನಪಿರ್ಲಿ, ನಿಮ್ಮ ಅಸೆಸ್ಮೆಂಟ್ ಇಯರ್ 2021 ಅದು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು 1st April 20 ಇಂದ 31st March 21. ಹಾಗಾದ್ರೆ ನೆಕ್ಸ್ಟ್ ನಾವು ಬಂದಾಗ ಪ್ರೀವಿಯಸ್ ಇಯರ್ ಬಂದಾಗ ಅಸೆಸ್ಮೆಂಟ್ ಇಯರ್ ಹಿಂದಿನ ವರ್ಷನ ನಾವು ಪ್ರೀವಿಯಸ್ ಇಯರ್ ಅಂತ ಹೇಳ್ತೀವಿ. ಫಾರ್ ದ ಪರ್ಪಸ್ ಆಫ್ ದಿಸ್ ಆಕ್ಟ್ ಪ್ರೀವಿಯಸ್ ಇಯರ್ ಮೀನ್ಸ್ ಅ ಫೈನಾನ್ಷಿಯಲ್ ಇಮಿಡಿಯೇಟ್ಲಿ ಪ್ರೆಸೀಡಿಂಗ್ ದ ಅಸೆಸ್ಮೆಂಟ್ ಇಯರ್. ಇಮಿಡಿಯೇಟ್ಲಿ ಪ್ರೆಸೀಡಿಂಗ್ ದ ಅಸೆಸ್ಮೆಂಟ್ ಇಯರ್. ಇಮಿಡಿಯೇಟ್ಲಿ ಪ್ರೆಸೀಡಿಂಗ್ ದ ಅಸೆಸ್ಮೆಂಟ್ ಇಯರ್ ಅಂತ ಅಂದಾಗ ಆ ಅಸೆಸ್ಮೆಂಟ್ ಹಿಂದಿನ ವರ್ಷದ ಏನಿತ್ತಲ್ಲ ಅದಕ್ಕೆ ನಾವು ಪ್ರೀವಿಯಸ್ ಇಯರ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಕಾಮನ್ ಆಗಿ ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತೀವಿ ಅಥವಾ ಇನ್ಕಮ್ ಇಯರ್ ಅಂತ ಹೇಳ್ತೀವಿ. ಹಾಗಾಗಿ ಇದು ಸೆಕ್ಷನ್ 234 ಅಥವಾ ಸೆಕ್ಷನ್ 3 ಏನು ಹೇಳ್ತಪ್ಪ ಅಂದಾಗ ಪ್ರೀವಿಯಸ್ ಇಯರ್. ಪ್ರೀವಿಯಸ್ ಇಯರ್ ಮೀನ್ಸ್ ಅ ಫೈನಾನ್ಷಿಯಲ್ ಇಯರ್ ಇಮಿಡಿಯೇಟ್ಲಿ ಪ್ರೆಸೀಡಿಂಗ್ ದ ಅಸೆಸ್ಮೆಂಟ್ ಇಯರ್. ಇಲ್ಲಿ ಕಾಮನ್ ಆಗಿ ನಾವು ಇನ್ಕಮ್ ಟ್ಯಾಕ್ಸ್ ಆಕ್ಟ್ unless the contract otherwise required to term previous year means the previous year defined in the section 3. We need to visit section 3 of the Income Tax Act 1961. For example, previous year corresponding to the assessment year. Now 2021 means the preceding financial year. ನಿಮ್ಮ ಫೈನಾನ್ಷಿಯಲ್ ಇಯರ್ 19-20 ಅಂದ್ರೆ 2019-20. that is 1st April 2019 to 31st March 2020. this is ನಿಮ್ಮ ಪ್ರೀವಿಯಸ್ ಇಯರ್. ಇದು ನೆನಪಿರ್ಲಿ, ಪ್ರತಿ ವರ್ಷನೂ ಚೇಂಜ್ ಆಗ್ತಾ ಇರ್ತೈತಿ. ಹೋದ ವರ್ಷ ನಿಮ್ಗೆ ಅಲ್ಲೇ 18-19 ಇತ್ತು, ಬಟ್ ಈಗ 19-20 is a previous year. that is 2021 is a assessment year. that is in case the business profession newly set up business ಇತ್ತಪ್ಪ ಅಂತಂದಾಗ ಕಾಮನ್ ಆಗಿ ನೀವು ನೆನ್ಪಿಟ್ಕರಿ, ಯಾವುದೇ ಒಂದು ಎಕ್ಸಿಸ್ಟಿಂಗ್ ಕಂಪನಿ ಇತ್ತಪ್ಪ ಅಂತಂದಾಗ ನಿಮ್ಗೆ ಪ್ರೀವಿಯಸ್ ಇಯರ್ ಏನಾಗುತ್ತೆ 1st April ಇಂದ ಹಿಡಿದು 31st March ತನಕ ಆಗುತ್ತೆ. ನೆಕ್ಸ್ಟ್ ಇಯರ್ ಅಂದ್ರೆ 1st April 2019 ಇಂದ 31st March 2020 ತನಕ ಆಗುತ್ತೆ. ಆದ್ರೆ ನಿಮ್ಗೆ ಎಕ್ಸಿಸ್ಟಿಂಗ್ ಕಂಪನಿ ಯಾವುದೇ ಒಂದು ಪ್ರೀವಿಯಸ್ ಇಯರ್ ಮಿಡ್ಲ್ ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಯಾವ ಡೇಟಿಗೆ ನೀವು ಸ್ಟಾರ್ಟ್ ಮಾಡಿರ್ತೀರೋ, ಯಾವ ಡೇಟ್ಗೆ ನೀವು ಸ್ಟಾರ್ಟ್ ಮಾಡಿರ್ತೀರೋ ಆ ಡೇಟ್ ಇಂದ 31st March ತನಕ. ಈಗ ಉದಾಹರಣೆಗೆ ನೀವು October 1st ಸ್ಟಾರ್ಟ್ ಮಾಡಿದಪ್ಪ ಅಂದಾಗ October 1st ಇಂದ ನೆಕ್ಸ್ಟ್ 31st March ತನಕ ಏನೈತಲ್ಲ ನಿಮ್ಗೆ ಕಾಮನ್ ಆಗಿ ಅದಕ್ಕೆ ಪ್ರೀವಿಯಸ್ ಇಯರ್ ಅಂತ ಹೇಳ್ತೀವಿ. ಅದು 12 months ಇರೋದಿಲ್ಲ. ನಿಮ್ಗೆ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇಂದ ಆ 31st March ತನಕ ಎಷ್ಟು ತಿಂಗಳಾಗುತ್ತೋ ಅಷ್ಟು ತಿಂಗಳು ನೀವು ಪ್ರೀವಿಯಸ್ ಇಯರ್ನ ಅಲ್ಲಿ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಯಾವುದಕ್ಕೆ? ಬಿಸ್ನೆಸ್ಗೆ. ಯಾವುದೇ ನ್ಯೂಲಿ ಎಸ್ಟಾಬ್ಲಿಷ್ ಬಿಸ್ನೆಸ್, ನೆನಪಿರಲಿ, ನ್ಯೂಲಿ ಎಸ್ಟಾಬ್ಲಿಷ್ ಬಿಸ್ನೆಸ್ ಅಂದ್ರೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇತ್ತಪ್ಪ ಅಂದಾಗ ನೀವು 1st April ಇಂದ 31st March ತನಕ ನಾವು ತಗೋಬಹುದು. ನೆಕ್ಸ್ಟ್ ಬಂದಾಗ ನಾವು ಇನ್ ಕೇಸ್ ಈಗ ಉದಾಹರಣೆಗೆ ಒಂದು ಬಿಸ್ನೆಸ್ 1st October 2019 ಇತ್ತಪ್ಪ ಅಂದಾಗ ವಿಲ್ ಬಿ 1st October 2019 to 31st March 2020 which is part of financial year 2019-20. ನೆನಪಿರಲಿ. ಹಾಗಾದ್ರೆ ನಾಗಲ್ಲಿ ಹೇಳಿದೆ ನಿಮಗೆ ಅಸೆಸ್ಸಿ ಅಂದ್ರೆ ಏನು. ಅದು ಸೆಕ್ಷನ್ 2 ಸಬ್ಸೆಕ್ಷನ್ 7 ಪ್ರಕಾರ ಅಸೆಸ್ಸಿ ಮೀನ್ಸ್ a person who pay tax or any sum of money under the provisions of Income Tax Act 1961. ಈ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಯಾವ ಒಬ್ಬ ವ್ಯಕ್ತಿಯು ಟ್ಯಾಕ್ಸ್ ಅನ್ನ ಕಟ್ತಾನೋ ಆ ವ್ಯಕ್ತಿ ಅಥವಾ ಎಲಿಜಿಬಲ್ ಇದಾನೋ ಅವನಿಗೆ ನಾವೇನಂತ ಹೇಳ್ತೀವಿ? ಅಸೆಸ್ಸಿ ಅಂತ ಹೇಳ್ತೀವಿ. ದ ಟರ್ಮ್ ಅಸೆಸ್ಸಿ ಕವರ್ಸ್
ಹೂ ಹ್ಯಾಸ್ ಬೀನ್ ಅಸೆಸ್ಡ್ ಫಾರ್ ದ ಇನ್ಕಮ್. ಅಂದ್ರೆ ಯಾರು ಇನ್ಕಮ್ ಇರುತ್ತೋ ಅವ್ನು ಟ್ಯಾಕ್ಸ್ ಏನ್ ಕಟ್ತಾನಲ್ಲ ಆ ವ್ಯಕ್ತಿಗೆ ನಾವು ಅಸಸಿ ಅಂತ ಹೇಳ್ತೀವಿ. ಅದು ಪ್ರಾಫಿಟ್ ಅಂಡ್ ಲಾಸ್ ಯಾವ್ದಾರು ಇರ್ಬೋದು. ಲೆಟ್ ಅಸ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ದ ವೇರಿಯಸ್ ಕ್ಯಾಟಗರೀಸ್ ಆಫ್ ಅಸಸಿ that is laid down in the act are and who all belong to the respective categories of the being an assessee. ಹಾಗಾದ್ರೆ ನಾವು ಅಸಸಿ ನಾವು ನಾರ್ಮಲ್ ಅಸಸಿ ಅಂತ ನೋಡ್ತೀವಿ, ರೆಪ್ರೆಸೆಂಟೇಟಿವ್ ಅಂತ ಹೇಳ್ತೀವಿ, ಡೀಮ್ಡ್ ಅಸಸಿ ಅಂತ ನೋಡ್ತೀವಿ. ಫಸ್ಟ್ ನಾವು ನಾರ್ಮಲ್ ಅಸಸಿ ನೋಡಿದಾಗ ಇಂಡಿವಿಜುವಲ್ ಹೂ ಈಸ್ ಲೈಬಲ್ ಟು ಪೇ ಟ್ಯಾಕ್ಸ್. ಯಾವುದೇ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ, ಅದು ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಯಾರು ಇರ್ಬೋದು, ಇಂಡಿವಿಜುವಲ್ ಹೂ ಈಸ್ ಲೈಬಲ್ ಟು ಪೇ ಟ್ಯಾಕ್ಸ್, ದಟ್ ಇಸ್ ಎ ನಾರ್ಮಲ್ ಅಸಸಿ ಅಂತ ಹೇಳ್ತೀವಿ. ನೆಕ್ಸ್ಟ್ ರೆಪ್ರೆಸೆಂಟೇಟಿವ್ ಅಸಸಿ ಅಂದ್ರೆ ಥರ್ಡ್ ಪಾರ್ಟಿಯಲ್ಲಿ ನಮ್ಮ ಪರವಾಗಿ ಇನ್ನೊಬ್ಬನ ಯಾರಾದ್ರೂ ಇನ್ಕಮ್ ಟ್ಯಾಕ್ಸ್ ಕಟ್ಟಿದಪ್ಪ ಅಂದಾಗ ಸಚ್ ದ ಥರ್ಡ್ ಪಾರ್ಟಿ ಸಚ್ ಅನ್ ಇಂಡಿವಿಜುವಲ್ ಈಸ್ ನೋನ್ ಆಸ್ ರೆಪ್ರೆಸೆಂಟೇಟಿವ್ ಅಸಸಿ ಅಂತ ಹೇಳ್ತೀವಿ. ನಾವು ಕಟ್ಟೋದ ಬದಲಿ ನಮ್ಮ ಪರವಾಗಿ ಇನ್ನೊಬ್ಬನ ಏನ್ ಕಟ್ತಾನಲ್ಲ ಅವನಿಗೆ ರೆಪ್ರೆಸೆಂಟೇಟಿವ್ ಅಸಸಿ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿದಾಗ ನಾವು ಡೀಮ್ಡ್ ಅಸಸಿ. ಡೀಮ್ಡ್ ಅಸಸಿ ಈಸ್ ಇನ್ ಇಂಡಿವಿಜುವಲ್ ಹೂ ಈಸ್ ಪುಟ್ ಇನ್ ಪೊಸಿಷನ್ ಟು ಪೇ ಟ್ಯಾಕ್ಸ್ ಫಾರ್ ಸಮ್ ಅದರ್ ಪರ್ಸನ್ ಬೈ ದ ಲೀಗಲ್ ಅಥಾರಿಟಿ. ಯಾವ ಒಬ್ಬ ವ್ಯಕ್ತಿ ಲೀಗಲ್ ಅಥಾರಿಟಿ ತಗೊಂತಾನೆ, ಒಬ್ಬನ ಪರವಾಗಿ ಇನ್ನೊಬ್ಬನ ಲೀಗಲ್ ಅಥಾರಿಟಿ ತಗೊಂಡಿರ್ತಾನೋ ಅವ್ನು ನಾವು ಡೀಮ್ಡ್ ಅಸಸಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಬಂದಾಗ ಅಸಸಿ ಇನ್ ಡಿಫಾಲ್ಟ್. ಯಾವ ವ್ಯಕ್ತಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋದನ್ನ ಡಿಫಾಲ್ಟ್ ಮಾಡ್ತಾನೋ is an individual who has to fail to fulfill his legal duties of pay tax to the government. He is a assessee in default ಅಂತ ಹೇಳ್ತೀವಿ ನಾವು ಕಾಮನ್ ಆಗಿ. ಹಾಗಾದ್ರೆ ನಾವು ಇಲ್ಲಿ ಇನ್ಕಮ್ ಟ್ಯಾಕ್ಸ್ ನೋಡಿದ್ವಿ, ಅಸಸಿ ನೋಡಿದ್ವಿ. ಇನ್ಕಮ್ ಅಂದ್ರೆ ಏನು ಅದು ಪ್ರಶ್ನೆ ಬರುತ್ತೆ. ಇನ್ಕಮ್ ಅಂತ ನೋಡಿದಾಗ ನಾವು ಪ್ರಾಫಿಟ್ ಅಂಡ್ ಗೇನ್ಸ್, ಒಂದು ಯಾವುದೇ ಬಿಸ್ನೆಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಪ್ರಾಫಿಟ್ ಅಥವಾ ಗೇನ್ಸ್ ಏನಿದೆಯಲ್ಲ ಅದನ್ನ ನಾವು ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. There is a Income Tax Act 1961. There is a Section 224. Income includes ಅಂತ ಹೇಳ್ತೀವಿ ನಾವು. ಇನ್ಕಮ್ ಇನ್ಕ್ಲೂಡ್ಸ್ ಯಾಕಂದ್ರೆ ಎಕ್ಸಾಕ್ಟ್ ಡೆಫಿನೇಷನ್ಸ್ ಇಲ್ಲ ಇಲ್ಲಿ. ಯಾಕಂದ್ರೆ ಇನ್ಕಮ್ ಅಂತಕ್ಕಂಥದ್ದು ಮತ್ತೆ ಎಕನಾಮಿಕ್ಸ್ ನಲ್ಲಿ ಬೇರೆ ಮೀನಿಂಗ್ ಇರ್ಬೋದು ಅಥವಾ ಇನ್ನೊಂದು ಸಬ್ಜೆಕ್ಟ್ ನಲ್ಲಿ ಬೇರೆ ಮೀನಿಂಗ್ ಇರ್ಬೋದು. ಬಟ್ ಇಲ್ಲಿ ಸೆಕ್ಷನ್ 224 ಆಫ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 there is a income includes ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಪ್ರಾಫಿಟ್ ಅಂಡ್ ಗೇನ್ಸ್, ಡಿವಿಡೆಂಡ್, there is a voluntary contribution ರಿಸೀವ್ಡ್ ಬೈ ದ ಟ್ರಸ್ಟ್. ಅಂದ್ರೆ ಡಿವಿಡೆಂಡ್ ಅಂತಂದಾಗ ಯಾವುದೇ ಕಂಪನಿಯಲ್ಲಿ ನಾವು ಶೇರ್ ಹೊಂದಿದ್ದಪ್ಪ ಅಂದಾಗ ಬಂದಿರತಕ್ಕಂಥ ಡಿವಿಡೆಂಡ್ ನಾವು ಇಲ್ಲಿ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಏನಾದ್ರೂ ಟ್ರಸ್ಟ್ ನಾಗ ನಾವು ವಾಲಂಟರಿ ಕಾಂಟ್ರಿಬ್ಯೂಷನ್ ಮಾಡಿ ಅದನ್ನ ರಿಸೀವ್ ಮಾಡ್ಕೊಂತಪ್ಪ ಅಂದ್ರೂ ಸಹಿತ ಅಲ್ಲಿ ನಾವು ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ದ ವ್ಯಾಲ್ಯೂ ಆಫ್ ಎನಿ ಪರ್ಕ್ಯೂಸಿಟ್ ಆರ್ ಪ್ರಾಫಿಟ್ ಇನ್ ಲಿeu ಆಫ್ ಸ್ಯಾಲರಿ ಟ್ಯಾಕ್ಸೇಬಲ್ ಅಂಡರ್ ಸೆಕ್ಷನ್ 17 ಸಬ್ಸೆಕ್ಷನ್ 2 or 3. ವ್ಯಾಲ್ಯೂ ಆಫ್ ಪರ್ಕ್ಯೂಸಿಟ್ ಅಂತಂದಾಗ ಸ್ಯಾಲರಿಯ ಜೊತೆಗೆ ಯಾವ್ದಾರ ಕಂಪನಿ ಇರ್ಬೋದು ಅಥವಾ ಗೌರ್ಮೆಂಟ್ ಎಂಪ್ಲಾಯ್ ಸ್ಯಾಲರಿಯ ಜೊತೆಗೆ ಅವನೇನಾದ್ರೂ ಸರ್ಟನ್ ಪರ್ಕ್ಯೂಸಿಟ್ ಮೀನ್ಸ್ ಇಲ್ಲಿಗೆ ಏನಪ್ಪಾ ಅಂದಾಗ ಒಂದು ಕಾರ್ ಹೊಂದಿರ್ತಾನೆ ಅಥವಾ ಹೌಸ್ ಫ್ರೀ ಹೊಂದಿರ್ತಾನೆ, ಕ್ವಾರ್ಟರ್ಸ್ ಹೊಂದಿರ್ತಾನೆ. ಇಂತಹ ಸಂದರ್ಭದಲ್ಲಿ ಇವೆಲ್ಲ ಫೆಸಿಲಿಟಿ ಏನ್ ಕೊಡ್ತಾರಲ್ಲ ಇದಕ್ಕೆ ಪರ್ಕ್ಯೂಸಿಟ್ ಅಂತ ಹೇಳ್ತೀವಿ. ಇದು ಸಹಿತ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಇನ್ಕ್ಲೂಡ್ ಆಗುತ್ತೆ, ಇನ್ಕಮ್ ಅಂತ ಕನ್ಸಿಡರ್ ಆಗುತ್ತೆ. ಪ್ರಾಫಿಟ್ ಆನ್ ಲೀವ್ ಆಫ್ ಸ್ಯಾಲರಿ ಅಂತಂದಾಗ ಸ್ಯಾಲರಿಯನ್ನು ಹೊರತುಪಡಿಸಿ ಏನಾದ್ರೂ ಆ ಕಂಪನಿಯಿಂದ ಅಥವಾ ಆ ಎಂಪ್ಲಾಯರ್ ಕಡೆಯಿಂದ ನಿಮ್ಗೆ ಪ್ರಾಫಿಟ್ ಆಗಿತ್ತಪ್ಪ ಅಂದಾಗ ಅದನ್ನು ಸಹಿತ ನಾವು ಏನ್ ಮಾಡ್ತಿದ್ವಿ ಸ್ಯಾಲರಿ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಎನಿ ಸ್ಪೆಷಲ್ ಅಲವೆನ್ಸಸ್ ಆರ್ ಬೆನಿಫಿಟ್ಸ್. ಈಗ ಬೇಕಾದಷ್ಟು ನಾವು ಅಲವೆನ್ಸಸ್ ನ ರಿಸೀವ್ ಮಾಡ್ಕೊಂಡಿರ್ತೀವಿ, ಬೆನಿಫಿಟ್ ರಿಸೀವ್ ಮಾಡ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ಹೌಸ್ ರೆಂಟ್ ಅಲವೆನ್ಸಸ್, ಎಂಟರ್ಟೈನ್ಮೆಂಟ್ ಅಲವೆನ್ಸಸ್ ಅಥವಾ ಯಾವುದೇ ಒಂದು ಮೆಡಿಕಲ್ ಅಲವೆನ್ಸ್ ಇರ್ಬೋದು, ಯಾವುದೇ ಅಲವೆನ್ಸಸ್ ಇರ್ಬೋದು. ಈ ಎಲ್ಲಾ ಅಲವೆನ್ಸಸ್ ರಿಸೀವ್ ಮಾಡ್ಕೊಂಡಿರ್ತಕ್ಕಂಥ ಸಹಿತ ಕೆಲವೊಂದು ಎಕ್ಸಾಮ್ಷನ್ ಇದಾವ, ಆಮೇಲೆ ನೋಡೋಣ ಅದನ್ನ. ಈಗ ಅದಕ್ಕೆ ಎನಿ ಸ್ಪೆಷಲ್ ಅಲವೆನ್ಸಸ್ ಆರ್ ಬೆನಿಫಿಟ್. ನೆಕ್ಸ್ಟ್ ವ್ಯಾಲ್ಯೂ any allowances granted to assessee either meet to our personal expenses at the place where the duties of his office or employment of the profit. ಈಗ ಉದಾಹರಣೆಗೆ ಪ್ಲೇಸ್ ಒಂದ್ ಕಡೆ ಅವನು ವಾಸ ಆಗಿರ್ತಾನೆ, ಇನ್ನೊಂದು ಕಡೆ ಅವನು ಏನ್ ಮಾಡ್ತಿರ್ತಾನೆ ಡ್ಯೂಟಿ ಮಾಡಿರ್ತಾನೆ, ಅಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥ ಎಕ್ಸ್ಪೆಂಡಿಚರ್ ಸಹಿತ ಇಲ್ಲಿ ಇನ್ಕಮ್ ಅಂತ ಕನ್ಸಿಡರ್ ಆಗುತ್ತೆ. ಅದನ್ನು ಸಹಿತ ಅಲವೆನ್ಸಸ್ ಕೆಲವೊಂದು ಎಂಪ್ಲಾಯಿಗೆ ಕಂಪನಿ ಅಥವಾ ಎಂಪ್ಲಾಯರ್ ಕೊಡ್ತಿರ್ತಾನೆ. Next, value of any benefit or amenity, whether the convertible into money or not, obtained by the representative. That's a assessee or by any person on whose on behalf of benefit, on behalf of received by the representative assessee. This is also one of the income ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಬಂದಾಗ ನಾವು the profit and gains of any business of banking. ಅದು ಬ್ಯಾಂಕಿಂಗ್ ಬಿಸ್ನೆಸ್ ಇರ್ಬೋದು, ಯಾವುದೇ ಬಿಸ್ನೆಸ್ ಇರ್ಬೋದು, ಪ್ರಾಫಿಟ್ ಆಗಿರ್ತಕ್ಕಂಥದ್ದು ಸಹಿತ ನಾವು ಇಲ್ಲಿ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ.
ನೆಕ್ಸ್ಟ್ ದರ್ ಇಸ್ the value of any benefits purchased whether convertible into money or not already explain ಮಾಡಿದ್ದೀನಿ. ಹಾಗಾದ್ರೆ ನೋಡೋಣ ಬೇರೆ ಯಾವುದು ಅಂತ ಬಂದಾಗ ನಾವು ಇನ್ಕಮ್ ಅಂತ ಕನ್ಸಿಡರ್ ಮಾಡಿದಾಗ ವಿನ್ನಿಂಗ್ ಫ್ರಾಮ್ ಲಾಟರೀಸ್ ಇರ್ಬೋದು. ಮೇಲ್ಗಡೆ ಬಂದಾಗ ನಾವು ಅಗ್ರಿಮೆಂಟ್ ಫಾರ್ ದ ನಾಟ್ ಕ್ಯಾರಿಂಗ್ ಔಟ್ ಆಫ್ ಎನಿ ಆಕ್ಟಿವಿಟೀಸ್ ರಿಲೇಷನ್ ಟು ಎನಿ ಬಿಸ್ನೆಸ್, ನಾಟ್ ಶೇರಿಂಗ್ ಎನಿ ನೋನ್ ಹೌ ಆರ್ ಪೇಟೆಂಟ್ ಅಥವಾ ಕಾಪಿರೇಟ್, ಯಾವ್ದಾರ ಪೇಟೆಂಟ್ ಹೊಂದಿದೆ ಅದಕ್ಕೆ ಬಂದಿರತಕ್ಕಂಥ ಇನ್ಕಮ್ಮು ಅಥವಾ ಕಾಪಿರೇಟ್ ಹೊಂದಿರ್ತೀರಪ್ಪ ಅಂತಂದಾಗ ಅದಕ್ಕೆ ಬಂದಿರತಕ್ಕಂಥ ಇನ್ಕಮ್ ಏನಿಲ್ಲ, ಆ ಟ್ರೇಡ್ ಮಾರ್ಕ್ ಇರ್ಬೋದು, ಲೈಸೆನ್ಸ್ ಇರ್ಬೋದು, ಅದು ಬಂದಿರತಕ್ಕಂಥ ಎಲ್ಲ ಇನ್ಕಮ್ ಅನ್ನು ನಾವು ಇಲ್ಲಿ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಎನಿ ವಿನಿಂಗ್ ಫ್ರಾಮ್ ಲಾಟರೀಸ್, ಕ್ರಾಸ್ವರ್ಡ್ ಪಜಲ್ಸ್, ರೇಸಸ್ ಇನ್ಕ್ಲೂಡಿಂಗ್ ಹಾರ್ಸ್ ರೇಸಸ್, ಕಾರ್ಡ್ ಗೇಮ್ಸ್, ಎನಿ ಅದರ್ ಗೇಮ್ಸ್, ಬೇಕಾದ ನೀವು ಯಾವುದೇ ಒಂದು ಲಾಟರಿ ಕೊಂಡ್ತೀರಿ ಇನ್ಕಮ್ ಬರುತ್ತೆ. ಸರ್ಟನ್ ಟ್ಯಾಕ್ಸ್ ಮುರ್ಕೊಂತ ನಾವು ಬಟ್ ಅದನ್ನ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಕ್ರಾಸ್ವರ್ಡ್ ಪಜಲ್ಸ್ ಪದ ಬಂಧ ಅಂತ ಹೇಳ್ತೀವಿ ನಾವು. ಆ ಪದ ಬಂಧ ಅದ್ರೂ ಸಹಿತ ಬಂದಿರತಕ್ಕಂಥ ಇನ್ಕಮ್ ಅನ್ನು ನಾವು ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ರೇಸಸ್ ಇನ್ಕ್ಲೂಡಿಂಗ್ ಹಾರ್ಸ್ ರೇಸಸ್, ಕಾರ್ಡ್ ಗೇಮ್ಸ್ ಅಂಡ್ ಅದರ್ ಗೇಮ್ಸ್, ಇವೆಲ್ಲ ನಾವು ಇಲ್ಲಿ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ನೋಡಿದಾಗ ಎನಿ ಅಗ್ರಿಗೇಟ್ ಅಮೌಂಟ್ ಆಫ್ ಗಿಫ್ಟ್ ಆರ್ ಗಿಫ್ಟ್ ರಿಸೀವ್ಡ್ ಎಕ್ಸೀಡಿಂಗ್ 50,000 ಅಂದ್ರೆ 50,000ಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಯಾವುದೇ ವಸ್ತುವನ್ನು ನಾವು ಗಿಫ್ಟ್ ಅಂತ ತಗೊಂಡಾಗ ಅದು ಇನ್ಕಮ್ ಅಂತ ಕನ್ಸಿಡರ್ ಮಾಡಬೇಕು. ಹಿಂದೆ ಸಿದ್ದರಾಮಯ್ಯವರು ಒಂದು ವಾಚ್ ಬಗ್ಗೆ ಬಂದಾಗ ಹೇಳಿದ್ರು ಅದು 50,000ಕ್ಕಿಂತ ಜಾಸ್ತಿ ಇದೆ, ಹಾಗಾಗಿ ಅದನ್ನ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಹಾಗಾದ್ರೆ ಇಲ್ಲೇ ಬಿಲೋ 50,000 ಏನಾದ್ರೂ ಗಿಫ್ಟ್ ಇತ್ತಪ್ಪ ಅಂದ್ರೆ ನಾವು ಟ್ಯಾಕ್ಸ್ ಕಟ್ಟೋ ಆಗಿಲ್ಲ. ದರ್ಜೆ ಅಬೌವ್ 50,000 ಇತ್ತಪ್ಪ ಅಂದಾಗ ನಾವು ಗಿಫ್ಟ್ ಟ್ಯಾಕ್ಸ್ ಅಂತ ಕಟ್ಟಬೇಕಾಗತ್ತೆ. ಅದು ಸಹಿತ ಬಂದಿರ್ತಕ್ಕಂಥದ್ದು ಅಂದ್ರೆ ಇನ್ನೊಬ್ಬರ ಕಡೆಯಿಂದ ಬಂದಿರ್ತಕ್ಕಂಥದ್ದು ಅಬೌವ್ 50,000 ಇರ್ತಕ್ಕಂಥದ್ದನ್ನ ನಾವು ಇಲ್ಲಿ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೇವೆ. ಹಾಗಾದ್ರೆ ಪರ್ಸನ್ ಯಾರು? ಸೆಕ್ಷನ್ 2 ಸಬ್ಸೆಕ್ಷನ್ 31 ದ ಟರ್ಮ್ ಪರ್ಸನ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇನ್ಕ್ಲೂಡ್ಸ್ ನ್ಯಾಚುರಲ್ ಆಸ್ ವೆಲ್ ಆಸ್ ಸ್ಪೆಸಿಫೈಡ್ ಪರ್ಸನ್ ಅಂತ ಹೇಳ್ತೀವಿ. ಇಟ್ ಕ್ಯಾನ್ ಬಿ ಅಸೋಸಿಯೇಷನ್ ಆಫ್ ಪರ್ಸನ್ ಆರ್ ಬಾಡಿ ಆಫ್ ಇಂಡಿವಿಜುವಲ್ ಆರ್ ಲೋಕಲ್ ಅಥಾರಿಟಿ ಆರ್ ಆನ್ ಆರ್ಟಿಫಿಷಿಯಲ್ ಜುರಿಡಿಕಲ್ ಪರ್ಸನ್. ಅದು ಇಂಡಿವಿಜುವಲ್ ಇರ್ಬೋದು, ಲೋಕಲ್ ಅಥಾರಿಟಿ ಇರ್ಬೋದು, ಆರ್ಟಿಫಿಷಿಯಲ್ ಜುರಿಡಿಕಲ್ ಪರ್ಸನ್ ಇರ್ಬೋದು. ಇದು ನಾವು ಸೆಕ್ಷನ್ 2 ಸಬ್ಸೆಕ್ಷನ್ 31 ಪ್ರಕಾರ ನಾವು ಪರ್ಸನ್ ಅನ್ನ ಡಿಫೈನ್ ಮಾಡ್ಕೊಂತೀವಿ. ಹಾಗಾದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪರ್ಸನ್, ಈಗ ನಾವು 7 ಕ್ಯಾಟಗರೀಸ್ ಪರ್ಸನ್ ಇನ್ಕ್ಲೂಡ್ ಅಂತ ಹೇಳ್ತೇವೆ ನಾವು. ಯಾವಾಗಾದ್ರೂ ಸೆಕ್ಷನ್ 2 ಸಬ್ಸೆಕ್ಷನ್ 31 ಹೇಳ್ತಪ್ಪ ಪರ್ಸನ್ ಇನ್ಕ್ಲೂಡ್ಸ್ ಆನ್ ಇಂಡಿವಿಜುವಲ್, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಕಂಪನಿ ಆಗಿರ್ಬೋದು ಅಥವಾ ಫರ್ಮ್ ಆಗಿರ್ಬೋದು. ಯಾವುದೇ ಒಬ್ಬ ಇಂಡಿವಿಜುವಲ್ ಇರ್ಬೋದು ಅಥವಾ HF ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಹೇಳ್ತೀವಿ, ಅಥವಾ ಕಂಪನಿ ಇರ್ಬೋದು. ಕಂಪನಿ ಸಹಿತ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ಟತ್ತಲ್ಲ ಅದು ಇನ್ಕಮ್ ಟ್ಯಾಕ್ಸ್ ನಲ್ಲಿ ಬರುತ್ತೆ. ಅವನಿಗೂ ಸಹಿತ ನಾವು ಪರ್ಸನ್ ಅಂತ ಕನ್ಸಿಡರ್ ಮಾಡ್ತೀವಿ. ಫರ್ಮ್ಗೂ ಸಹಿತ ನಾವು ಪರ್ಸನ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಫರ್ಮ್ ನಲ್ಲಿ ಬಂದಿರತಕ್ಕಂಥ ಪ್ರಾಫಿಟ್ ನಾವು ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಅಸೋಸಿಯೇಷನ್ ಆಫ್ ಪರ್ಸನ್ ಬಂದಾಗ ಅಥವಾ ಬಾಡಿ ಆಫ್ ಇಂಡಿವಿಜುವಲ್, ಯಾಕಂದ್ರೆ ಕೆಲವೊಬ್ರು ಜನರು ಸೇರಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರೆ, ಅದ್ರ ಬಂದಿರ್ತಕ್ಕಂಥ ಪ್ರಾಫಿಟ್ ಅನ್ನು ನಾವು ಇಲ್ಲಿ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಇನ್ಕಮ್ ಅಂತ ಪರ್ಸನ್ ಅಂತ ಅವನಿಗೆ ಕನ್ಸಿಡರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಲೋಕಲ್ ಅಥಾರಿಟಿ. ಲೋಕಲ್ ಅಥಾರಿಟಿ ಯಾರಂತ ಬಂದಾಗ ಯೂನಿವರ್ಸಿಟಿ ಇರ್ಬೋದು ಅಥವಾ ಮುನ್ಸಿಪಾಲಿಟಿ ಇರ್ಬೋದು, ಕೆಲವೊಂದು ಲೋಕಲ್ ಅಥಾರಿಟಿ ಇರ್ತವೆ, ಅಲ್ಲಿ ಬಂದಿರತಕ್ಕಂಥ ಲೋಕಲ್ ಅಥಾರಿಟಿ ಸಹಿತ ನಾವು ಇಲ್ಲಿ ಪರ್ಸನ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಜುರಿಡಿಕಲ್ ಪರ್ಸನ್, ಬೇರೆ ಯಾವುದೇ ವ್ಯಕ್ತಿ ಇದ್ರೂ ಸಹಿತ ನಾವು ಇಲ್ಲಿ ಪರ್ಸನ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ನಾವು ಟೋಟಲ್ ಇನ್ಕಮ್ ಮತ್ತು ಗ್ರಾಸ್ ಟೋಟಲ್ ಇನ್ಕಮ್ ಎರಡನ್ನ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಗ್ರಾಸ್ ಟೋಟಲ್ ಇನ್ಕಮ್ ಬಂದಾಗ ನಾವು ಈ ಇನ್ಕಮ್ ಟ್ಯಾಕ್ಸ್ ನಲ್ಲಿ ನಾವು ಸ್ಟಡಿ ಮಾಡ್ತಕ್ಕಂಥದ್ದು 5 ಹೆಡ್ಗಳನ್ನ ಮಾಡ್ತೀವಿ ಇನ್ಕಮ್ ಅನ್ನ. ಒಂದು ಸ್ಯಾಲರಿ ಒಂದು ಹೆಡ್ ಮಾಡ್ತೀವಿ. ಇನ್ ಕೇಸ್ ಹೌಸ್ ಪ್ರಾಪರ್ಟಿ ಒಂದು ನಾವು ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂದ್ರೆ ಹೌಸ್ ಪ್ರಾಪರ್ಟಿ ಯಾರು ಮನಿ ಬಾಡಿಗೆ ಕೊಟ್ಟಿರ್ತಾರಲ್ಲ ಬಂದಿರ್ತಕ್ಕಂಥ ಇನ್ಕಮ್ ಅನ್ನ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಮಾಡ್ತೀವಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಪ್ರಾಫಿಟ್ ಅಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು ಅಥವಾ ಪ್ರೊಫೆಷನ್ ಮೀನ್ಸ್ ಡಾಕ್ಟರ್, ಲಾಯರ್ ಇವರಿಗೆ ಬಂದಿರ್ತಕ್ಕಂಥ ಇನ್ಕಮ್ ಅನ್ನ ನಾವು ಪ್ರಾಫಿಟ್ ಅಂಡ್ ಗೇನ್ಸ್ ಆಫ್ ಪ್ರೊಫೆಷನ್ ಆರ್ ಬಿಸ್ನೆಸ್. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್, ಯಾವುದೇ ಒಂದು ಆಸ್ತಿ ಮಾರಾಟ ಮಾಡಿದಾಗ ಬಂದಿರತಕ್ಕಂಥ ಪ್ರಾಫಿಟ್ ನಾವು ಕ್ಯಾಪಿಟಲ್ ಗೇನ್ ಅಲ್ಲಿ ಬರುತ್ತೆ. ಇನ್ನೊಂದು ಎಲ್ಲಾ ಹೆಡ್ ನಲ್ಲಿ ಬರದೇ ಇರತಕ್ಕಂಥ ಯಾವುದೇ ಇನ್ಕಮ್ ಇದ್ರೂ ಸಹಿತ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನಲ್ಲಿ ಬರುತ್ತೆ. ಹಾಗಾದ್ರೆ ನಾವು ಇನ್ಕಮ್ ಫ್ರಮ್ ಸ್ಯಾಲರಿ ಈ 5 ಹೆಡ್ ನಾವು ಎಲ್ಲಾ ಇನ್ಕಮ್ ಅನ್ನು ಟೋಟಲ್ ಮಾಡಿದಾಗ ಬಂದಿರತಕ್ಕಂಥದ್ದೇ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತೇವೆ. ಅಂದ್ರೆ ದಿಸ್ ಆಸ್ ದ ನೇಮ್ ಸಜೆಸ್ಟ್ ಗ್ರಾಸ್ ಟೋಟಲ್ ಇನ್ಕಮ್ ಈಸ್ ಎ ಅಗ್ರಿಗೇಟ್ ಆಫ್ ಆಲ್ ಹೆಡ್ಸ್. ಆಲ್ ಹೆಡ್ಸ್ ಮೀನ್ಸ್ ದರ್ ಇಸ್ ಎ 5 ಹೆಡ್ಸ್. ದ ಇನ್ಕಮ್ earned by you during the specified period. ಹಾಗಾದ್ರೆ ಇನ್ನೂ ಕೆಲವು ಟೈಮ್ ಏನು ಬರ್ತಪ್ಪ ಅಂದಾಗ
there is a before making any deduction under section 80C to 80U, there is a gross total income ಅಂತ ಹೇಳ್ತೀವಿ. ಅಂದ್ರೆ ಈ ಎಲ್ಲ ಟೋಟಲ್ ಮಾಡಿ ನಾವು ನಂತರ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಕೊಡ್ತೀವಿ, ಅದು ಲೆಸ್ ಮಾಡಿದ ನಂತರ ನಮ್ಗೆ ಟೋಟಲ್ ಇನ್ಕಮ್ ಬರುತ್ತೆ. ಹಾಗಾಗಿ ಆ 80C to 80U ಏನು ಡಿಡಕ್ಷನ್ ಕೊಡ್ತೀವಲ್ಲ ಅದಕ್ಕಿಂತ ಮಧ್ಯೆ ಬರ್ತಕ್ಕಂಥದ್ದು ಗ್ರಾಸ್ ಟೋಟಲ್ ಇನ್ಕಮ್. ಬಿಫೋರ್ ಮೇಕಿಂಗ್ ಎನಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U, ದರ್ ಇಸ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತಾನು ಬರಿಬಹುದು ನೀವು. ನೆಕ್ಸ್ಟ್ ಅಥವಾ ಅಗ್ರಿಗೇಟ್ ಆಫ್ ಆಲ್ ಹೆಡ್ಸ್ ಅಂತಾನು ಬರೀಬಹುದು. ನೆಕ್ಸ್ಟ್ ನಾವು ಟೋಟಲ್ ಇನ್ಕಮ್ ಬಂದಾಗ, ಟೋಟಲ್ ಇನ್ಕಮ್ ಇಸ್ ಅ ಇನ್ಕಮ್ ಆನ್ ವಿಚ್ ಟ್ಯಾಕ್ಸ್ ಲಯಬಿಲಿಟಿ ಇಸ್ ಡಿಟರ್ಮೈನ್ಡ್. ಕಾಮನ್ ಆಗಿ ನಾವು ಆಫ್ಟರ್ ಮೇಕಿಂಗ್ ಎನಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಅಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಬಂದ ನಂತರ ನಾವು ಡಿಡಕ್ಷನ್ ಲೆಸ್ ಮಾಡಿದ ನಂತರ ಬಂದಿರತಕ್ಕಂತ ಅಮೌಂಟ್ ನಾವು ಟೋಟಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಆಫ್ಟರ್ ಮೇಕಿಂಗ್ ಎನಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U, ದರ್ ಇಸ್ ಎ ಟೋಟಲ್ ಇನ್ಕಮ್. ಇನ್ನೊಂದು ನಾವು ಡೆಫಿನೇಷನ್ಸ್ ಹೋಯಿತು, ದರ್ ಇಸ್ ಎ ಲಾಸ್ಟ್ ಡೆಫಿನೇಷನ್ಸ್ ಆಫ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಸೆಕ್ಷನ್ 2 ದಲ್ಲಿ. ಅದು ಮುಖ್ಯವಾಗಿ ಏನಪ್ಪಾ ಅಂದಾಗ ಅಗ್ರಿಕಲ್ಚರ್ ಇನ್ಕಮ್. ಯಾಕಂದ್ರೆ ಈ ಅಗ್ರಿಕಲ್ಚರ್ ಇನ್ಕಮ್ ನಾವು ಇಂಡಿಯಾದಲ್ಲಿ ಫುಲ್ಲಿ ಎಕ್ಸೆಂಪ್ಷನ್ ಇದೆ. ಹಾಗೆ ನಾವು ಇದನ್ನ ಡಿಫೈನ್ ಮಾಡ್ಕೋಬೇಕಾಗುತ್ತೆ, ಯಾವ್ದು ಅಗ್ರಿಕಲ್ಚರ್ ಇನ್ಕಮ್ ಮತ್ತು ಯಾವ್ದು ನಾನ್ ಅಗ್ರಿಕಲ್ಚರ್ ಇನ್ಕಮ್ ಅಂತ ಮಾಡಬೇಕಾಗುತ್ತೆ. ಹಾಗಾಗಿ ಅಗ್ರಿಕಲ್ಚರ್ ಇನ್ಕಮ್ ಕಾಮನ್ ಆಗಿ 2 ಮಾರ್ಕ್ಸ್ ಏನಪ್ಪಾ ಅಂದಾಗ ಎನಿ ರೆಂಟ್ ಆರ್ ರೆವಿನ್ಯೂ derived from land which is situated in India and is used for agricultural purpose. Any rent or revenue ಅಂದ್ರೆ ರೆಂಟ್ ಬಂದಿರಬಹುದು, ಅಂದ್ರೆ ನೀವು ಏನ್ ಮಾಡ್ತೀರಿ ಒತ್ತಿ ಹಾಕಿರ್ತಿರಲ್ಲ ಅವಾಗ ರೆಂಟ್ ಬಂದಿರುತ್ತೆ ಆಗಿರ್ಬೋದು, ಅಥವಾ ನೀವ ಬಿತ್ತಿ ಬೆಳೆದಾಗ ರೆವಿನ್ಯೂ ಬಂದಿರ್ತಕ್ಕಂಥ ಇರ್ಬೋದು. ದಟ್ ಇಸ್ ಎನಿ ರೆಂಟ್ ಆರ್ ರೆವಿನ್ಯೂ ಡಿರೈವ್ಡ್ ಫ್ರಮ್ ಲ್ಯಾಂಡ್, ಲ್ಯಾಂಡ್ ಇಂದ ಬಂದಿರಬೇಕು, ವಿಚ್ ಈಸ್ ಸಿಚುವೇಟೆಡ್ ಇನ್ ಇಂಡಿಯಾ. ಇಲ್ಲಿ ಡಿಫೈನ್ ಮಾಡ್ತಕ್ಕಂಥ ಏನಪ್ಪ ಅಂತಾಗ situated in India, ಇಂಡಿಯಾದಲ್ಲಿ ಇರಬೇಕು. ದಟ್ ಇಸ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಪಾಕಿಸ್ತಾನ್, ದಟ್ ಇಸ್ ಎ ಟ್ಯಾಕ್ಸೇಬಲ್. ಓನ್ಲಿ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಇಂಡಿಯಾ, ದಟ್ ಇಸ್ ಎ ಎಕ್ಸೆಂಪ್ಷನ್. ಹಾಗಾಗಿ ಇಲ್ಲಿ ಕ್ವಶನ್ ಏನಪ್ಪ ಅಂದ್ರೆ ಸಿಚುವೇಟೆಡ್ ಇನ್ ಇಂಡಿಯಾ ಅಂಡ್ ಇಸ್ ಯೂಸ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್. ಸೆಕ್ಷನ್ 2 ಸಬ್ಸೆಕ್ಷನ್ 1A ಡಿಫೈನ್ ಮಾಡುತ್ತೆ. ಹಾಗಾದ್ರೆ ಕಾಮನ್ ಆಗಿ ನಾವು ನೋಡಿದಾಗ ದಟ್ ಇಸ್ ಎನಿ ಇನ್ಕಮ್ ಡಿರೈವ್ಡ್ ಫ್ರಮ್ ಲ್ಯಾಂಡ್, ಅಗ್ರಿಕಲ್ಚರ್ ಆಪರೇಷನ್ ಇರಬೇಕು, ಅಂದ್ರೆ ಪ್ರೊಸೆಸ್ ಇರಬೇಕು, ಪ್ರೊಡಕ್ಷನ್ ಇರಬೇಕು, ಉಳುಮೆ ಮಾಡಿರ್ಬೇಕು, ಬಿತ್ತನೆ ಮಾಡಿರ್ಬೇಕು, ಬೆಳೆದಿರ್ಬೇಕು. ಅದಕ್ಕೆ ಮಾತ್ರ ನಾವೇನ್ ಮಾಡ್ತೀವಿ ಅಂದಾಗ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಯಾವುದೇ ಒಂದು ಅಂದ್ರೆ ಅದು ಕೆಲವೊಂದು ನಾವು ಅಗ್ರಿಕಲ್ಚರ್ ಇನ್ಕಮ್ ಅನ್ನ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಮುಂದೆ ಹೇಳ್ತೇನೆ, ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮ್ಗೆ. ಈಗ ಒಂದು ಉದಾಹರಣೆ ಅಂತಾಗ ಯಾವುದೇ ರೆಂಟ್ ರಿಶ್ಯೂ ಮಾಡ್ಕೊಂತಕ್ಕಂಥ ಅಥವಾ ಅದಕ್ಕಿಂತ ರೆವಿನ್ಯೂ ಬಂದಿರ್ತಕ್ಕಂಥ ಇರ್ಬೋದು, ಅದನ್ನ ಬಿತ್ತಿರ್ಬೇಕು ಮತ್ತು ಬೆಳೆದಿರಬೇಕು. ಅಂತ ಸಂದರ್ಭದಲ್ಲಿ ಆ ಬಂದಿರ್ತಕ್ಕಂಥ ಇನ್ಕಮ್ ಅನ್ನು ನಾವು ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ, ನೆನಪಿರ್ಲಿ, ಇನ್ ಇಂಡಿಯಾ. ನೆಕ್ಸ್ಟ್ ನಾವು ನೋಡಿದಾಗ ಅಗ್ರಿಕಲ್ಚರ್ ಇನ್ಕಮ್ ಯಾವ್ಯಾವಪ್ಪ ಅಂತ ಬಂದಾಗ ಇನ್ಕಮ್ ಡಿರೈವ್ಡ್ ಫ್ರಮ್ ಸೇಲ್ ಆಫ್ replanted trees, income from sale of seeds, rent received from agricultural land, that is income from growing flowers and creepers, profit received from partners for firm engaged in agriculture producers. Next, interest on capital that partners from firm engaged in agriculture operation ಮಾತ್ರ ಇರಬೇಕು. ನೆನಪಿರ್ಲಿ, ಇಲ್ಲೇ ನಾವೇನಪ್ಪ ಅಂದಾಗ ಯಾವುದೇ ಒಂದು ಸೇಲ್ ಆಫ್ ಸೀಡ್ಸ್ ಇರ್ಬೋದು, ಅಗ್ರಿಕಲ್ಚರ್ ಲ್ಯಾಂಡ್ ರೆಂಟ್ ರಿಶ್ಯೂ ಮಾಡ್ಕೊಂಡಿರ್ಬೋದು, ಅಥವಾ ಹೂ ಬೆಳೆದಿರ್ತಕ್ಕಂಥಿರ್ಬೋದು, ಅಥವಾ ನಾವು ಅಗ್ರಿಕಲ್ಚರ್ ಪ್ರಾಫಿಟ್ ಏನಾದರೂ ಪಾರ್ಟ್ನರ್ಶಿಪ್ ಮಾಡಿ ಅಗ್ರಿಕಲ್ಚರ್ ಬೆಳೆದು ಅದೇನಾದ್ರೂ ಪ್ರಾಫಿಟ್ ರಿಶ್ಯೂ ಮಾಡ್ಕೊಂಡಪ್ಪ ಅಂದಾಗ ಅಥವಾ ಫೋರ್ ಮಾಡಿದಪ್ಪ ಅಂದಾಗ ಅದು ಸಹಿತ ನಾವು ಇಲ್ಲಿ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಈ ಉದಾಹರಣೆಗೆ ನಾವು ನಾನ್ ಅಗ್ರಿಕಲ್ಚರ್ ಇನ್ಕಮ್ ಅಂತ ಬಂದಾಗ ಒಂದು ಇನ್ಕಮ್ ಫ್ರಮ್ ಪೋಲ್ಟ್ರಿ ಫಾರ್ಮಿಂಗ್. ನೋಡಿ, ಈಗ ಅಗ್ರಿಕಲ್ಚರ್ ಲ್ಯಾಂಡ್ ನಲ್ಲೇ ನಾವೇನ್ ಮಾಡ್ತೀವಿ, ಪೋಲ್ಟ್ರಿ ಫಾರ್ಮಿಂಗ್ ಹಾಕಿರ್ತೀವಿ. ಯಾಕೆ ನಾವು ಪೋಲ್ಟ್ರಿ ಫಾರ್ಮಿಂಗ್ ನಾವು ಅಗ್ರಿಕಲ್ಚರ್ ಇನ್ಕಮ್ ಅಂತ ಟ್ರೀಟ್ ಮಾಡ್ಬಿಡ್ತಪ್ಪ ಅಂದಾಗ ಅಲ್ಲೇ ಅದು ಉಳುಮೆ ಮಾಡಿಲ್ಲ, ಬಿತ್ತನೆ ಮಾಡಿಲ್ಲ, ಬೆಳೆದಿಲ್ಲ. ಹಾಗಾಗಿ ಅದನ್ನೇನ್ ಮಾಡ್ತಪ್ಪ ಅಂದಾಗ ಇದ್ರ ಅಗ್ರಿಕಲ್ಚರ್ ಇನ್ಕಮ್ ಅಲ್ಲ, ಅಂದ್ರೆ ಇದು ಎಕ್ಸೆಂಪ್ಷನ್ ಯಾವುದು ಇಲ್ಲ ಅಂತ. ಎನಿ ಡಿವಿಡೆಂಡ್ ದಟ್ ಆನ್ ಆರ್ಗನೈಸ್ ಪೇ ಫ್ರಮ್ ಅಗ್ರಿಕಲ್ಚರ್ ಇನ್ಕಮ್, ಯಾವುದೇ ಆರ್ಗನೈಸೇಷನ್ ಅಂದ್ರೆ ಅಗ್ರಿಕಲ್ಚರ್ ಇನ್ಕಮ್ ನಲ್ಲಿ ಡಿವಿಡೆಂಡ್ ರಿಶ್ಯೂ ಮಾಡ್ಕೊಂತಪ್ಪ ಅಂದಾಗ, ಅಥವಾ ಅಲ್ಲಿ ಡೈರಿ ಫಾರ್ಮಿಂಗ್ ಮಾಡಿದಪ್ಪ ಅಂದಾಗ, ಆಮೇಲೆ ಫ್ಲಡ್ಡೆಡ್ ವಿತ್ ಸೀ ವಾಟರ್, ಅಥವಾ ಪರ್ಚೇಸ್ ಆಫ್ ಸ್ಟ್ಯಾಂಡಿಂಗ್ ಕ್ರಾಪ್. ಈಗ ಉದಾಹರಣೆಗೆ ತಾನಾಗಿ ಹುಲ್ ಬೆಳೆದು ಬಿಟ್ಟಿರುತ್ತೆ, ಅಡವಿ ಇರುತ್ತೆ, ತಾನಾಗಿ ಹುಲ್ ಬೆಳೆದಿರುತ್ತೆ, ಆ ಹುಲ್ಲನ್ನು ಕಟಾವ್ ಮಾಡಿ ಮಾರಾಟ ಮಾಡ್ತೀವಿ. ಆ ಬಂದಿರ್ತಕ್ಕಂಥ ಇನ್ಕಮ್ ನಾವು ಅಗ್ರಿಕಲ್ಚರ್ ಇನ್ಕಮ್ ಅಂತ ಕನ್ಸಿಡರ್ ಮಾಡಂಗಿಲ್ಲ. ಹಾಗಾದ್ರೆ ಅದಕ್ಕೆ ಎಕ್ಸೆಂಪ್ಷನ್ ಇಲ್ಲ, ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಹೇಳ್ತೀವಿ. ಆಮೇಲೆ ಕೆಲವೊಂದು ಟೈಮ್ ಮೈನ್ಸ್ ರಾಯಲ್ಟಿ ರಿಶ್ಯೂ ಮಾಡ್ಕೊಂತವಲ್ಲ, ಅದು ಸಹಿತ ನಾನ್ ಅಗ್ರಿಕಲ್ಚರ್ ಇನ್ಕಮ್. ಬಟ್ ಅಗ್ರಿಕಲ್ಚರ್ ಇರ್ತಕ್ಕಂಥ ಏನ್ ಜಮೀನಲ್ಲೇ ನಾವು ಕಲ್ಲು ತೆಗಿತಾ ಇದ್ದಪ್ಪ ಅಂತಂದಾಗ, ಕ್ವಾರೀಸ್ ಇತ್ತಪ್ಪ ಅಂದಾಗ ಅದಕ್ಕೆ ಬಂದಿರತಕ್ಕಂಥ ಇನ್ಕಮ್ ಅಗ್ರಿಕಲ್ಚರ್ ಇನ್ಕಮ್ ಅಲ್ಲ.
ಅಥವಾ ಬಟರು ಅಥವಾ ಚೀಸ್ ಮೇಕಿಂಗ್ ಏನಾದ್ರಪ್ಪ ಅದು ಬರಂಗಿಲ್ಲ. ರಿಸಿಪ್ಟ್ ಫ್ರಮ್ ಟಿವಿ ಸೀರಿಯಲ್ ಶೂಟಿಂಗ್ ಫ್ರಮ್ ಫಾರ್ಮ್ ಹೌಸ್, ಏನು ನಾವು ಫಾರ್ಮ್ ಹೌಸ್ನ ಶೂಟಿಂಗ್ ಮಾಡಿದೇವಿ, ಟಿವಿ ಸೀರಿಯಲ್ ಮಾಡಿದೇವಿ, ಅದಕ್ಕೆ ಎಕ್ಸಾಮ್ಷನ್ ಕೊಟ್ರಿ ಅಂದ್ರೆ ಅದು ಬರೋದಿಲ್ಲ. ಹಾಗಾದ್ರೆ ನಮ್ಗೆ ಬಂದಿರತಕ್ಕಂಥ ಅಗ್ರಿಕಲ್ಚರ್ ಏನಪ್ಪ ಅಂದಾಗ, ಯಾಕೆ ಅಗ್ರಿಕಲ್ಚರ್ ಇನ್ಕಮ್ ಅನ್ನು ನಾವು ಇಷ್ಟು ಸೀರಿಯಸ್ ತಗೊಂಡಪ್ಪ ಅಂದಾಗ ಅದು ಇನ್ಕಮ್ ಟ್ಯಾಕ್ಸ್ ಎಕ್ಸಾಮ್ಷನ್ ಇದೆ. ಹಾಗೆ ನಾವು ಬಿತ್ತನೆ ಮಾಡಿ, ನಾವು ಉಳುಮೆ ಮಾಡಿ, ಅಥವಾ ನಾವು ಅದನ್ನ ಕ್ರಾಪ್ ಬೆಳೆದು ಕಟಾವು ಮಾಡಿ ಮಾರಾಟ ಮಾಡ್ತಕ್ಕಂಥ ಮಾತ್ರ ನಾವು ಅಗ್ರಿಕಲ್ಚರ್ ಇನ್ಕಮ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಇಷ್ಟು ಇವತ್ತು ನಾವು ಫಸ್ಟ್ ಚಾಪ್ಟರ್ ನೋಡೋಣ. ಆ ಸಿಂಪಲ್ ಚಾಪ್ಟರ್ ಇದು, ಓನ್ಲಿ ಡೆಫಿನೇಷನ್ಸ್ ಬರ್ತಕ್ಕಂಥ ಚಾಪ್ಟರ್. ಹಾಗಾಗಿ ಇಲ್ಲಿ ನಾವು ಸ್ಟಡಿ ಮಾಡಿರ್ತಕ್ಕಂಥದ್ದು ಓನ್ಲಿ ಡೆಫಿನೇಷನ್ಸ್ ಮಾತ್ರ. ಓಕೆ, ಥ್ಯಾಂಕ್ ಯು.